ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬಯಸುವಂತಹ ಜೀವನ. ನಮಗೆ ಈ ರೀತಿಯ ಜೀವನ ಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದೀವಿ, ಕರೆಕ್ಟ್? ಇದೇ ಎಲ್ಲರೂ ಕೂಡ ಹೇಳ್ತಾ ಇರುವಂತಹ, ನನಗೆ ಒಳ್ಳೆಯ ಜೀವನ ಬೇಕು, ನನಗೆ ಉತ್ತಮವಾಗಿರುವಂತಹ ಜೀವನ ಬೇಕು ಅಂತ. ಈಗ ನಾನು ಸೈನ್ಸು, ಫಿಸಿಕ್ಸ್ ಅಂತ ಹೇಳ್ತೇವೆ, ಅದರ ಒಂದು ಚಿಕ್ಕ ವಿಚಾರವನ್ನು ತಗೊತೇನೆ. ಆ ವಿಚಾರಕ್ಕೂ ಈ ಒಂದು ನೀವು ಹೇಳುವಂತಹ ಉತ್ತರಗಳಿಗೂ ತುಂಬ ಸಂಬಂಧ ಇದೆ. ಆ್ಯಕ್ಚುಲಿ ಎರಡು ಒಂದೇನೆ. ಇದಕ್ಕೆ ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ತೀವಿ. ನ್ಯೂಟನ್ ಮೂರನೇ ನಿಯಮ ಅಂತ ಹೇಳ್ತೀವಿ. ಇದು ಏನು ಹೇಳುತ್ತೆ ಅಂದರೆ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಅಂದರೆ ನಿಮ್ಮಿಂದ ಆಗುವಂತಹ ಪ್ರತಿಯೊಂದು ಚಟುವಟಿಕೆಗೂ ತಕ್ಕ ಹಾಗೆ ಫಲ ಬರುತ್ತೆ. ನಿಮ್ಮಿಂದ ಯಾವ ತರಹ ಕಾರ್ಯ ಆಗುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಫಲ ಸಿಗತ್ತೆ. ಅಂದರೆ ಒಂದು ಉದಾಹರಣೆ ಕೊಡ್ತೇನೆ. ನೀವು ನೆಲದಲ್ಲಿ ಕಡಲೆ ಬೀಜ ಹಾಕಿದ್ರೆ ಕಡಲೆ ಗಿಡ ಬರುತ್ತೆ ಹೊರತು ಆಪಲ್ ಬರೋದಿಲ್ಲ, ಕರೆಕ್ಟ್? ಹೌದಲ್ಲ? ಅಂದರೆ ನಿಮ್ಮಿಂದ ಏನಾಗುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಫಲ ಸಿಗತ್ತೆ. ಈ ಫಲ ಯಾವುದರಿಂದ ಬಂತು ಅಂದರೆ, ನಿಮ್ಮಿಂದ ಯಾವ ರೀತಿಯ ಕಾರ್ಯ ಆಯಿತೋ, ಕೆಲಸ ಆಯಿತೋ ಅದಕ್ಕೆ ತಕ್ಕ ನಿಮಗೆ ಫಲ ಸಿಗತ್ತೆ. ಈಗ ಜೀವನದಲ್ಲಿ ನಾವೆಲ್ಲರೂ ಏನು ಕೇಳ್ತಾ ಇದ್ದೀವಿ? ನನಗೆ ಈ ತರಹ ಫಲ ಬೇಕು ಅಂತ ಕೇಳ್ತಾ ಇದ್ದೀವಿ. ಈ ರೀತಿ ಫಲ ಬೇಕು ಅಂತ, ನನಗೆ ಈ ತರಹ ಜೀವನ ಬೇಕು ಅಂತ ಕೇಳ್ತಾ ಇದ್ದೀರಾ. ನಿಮಗೆ ಈ ತರಹ ಜೀವನ ಬೇಕಾದರೆ ನಿಮ್ಮಿಂದ ಏನಾಗಬೇಕಾಗಿದೆ? ಇದನ್ನು ಯಾರು ಹೇಳ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ನಾವು ಇದು ಸಂಬಂಧ ನಾವು ಮಾಡ್ತಾ ಇಲ್ಲ, ಆದರೆ ಆ್ಯಕ್ಚುಲಾಗಿ ಜೀವನದಲ್ಲಿ ಸಂಬಂಧ ಇದೆ. ಇದು ಪ್ರಕೃತಿಯ ನಿಯಮ ಅಂತ ಹೇಳ್ತೀವಿ. ದಿಸ್ ಈಸ್ ದ ಲಾ ಆಫ್ ನೇಚರ್. ನಿಮಗೆ ಯಾವ ರೀತಿ ಜೀವನ ಬೇಕಾಗಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮಿಂದ ಎಲ್ಲವೂ ಆಗಬೇಕಾಗಿದೆ. ಏನೋ ಮಾಡಿ ಇನ್ನೇನೋ ಸಿಗಬೇಕು ಅಂದರೆ ಆಗೋದಿಲ್ಲ. ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಾ? ಈ ತರಹ ಜೀವನ ಬೇಕು ಅಂತ ಕೇಳ್ತಾ ಇದ್ದೀರಾ. ಈ ತರಹ ಜೀವನ ಬೇಕಾದರೆ ನಾವು ಹೇಗೆ ಇದ್ದರೆ ಈ ತರಹ ಜೀವನ ನಮಗೆ ಸಿಗತ್ತೆ ಅಂತ ನಾವು ನೋಡೋಣ. ತುಂಬ ಮುಖ್ಯವಾಗಿರುವಂತಹ ಒಂದು ತಿಳುವಳಿಕೆ ಇದು. ನಾವು ಯಾವ ರೀತಿ ಇದ್ದರೆ ನಮಗೆ ಬೇಕಾಗಿರುವಂತಹ ಜೀವನ ಸಿಗತ್ತೆ. ಸೊ ನಮಗೆಲ್ರಿಗೂ ಕೂಡ ಒಳ್ಳೆಯ ಮನುಷ್ಯನ ಜೀವನ ಬೇಕು ಅಂತ ಇದೆ. ಎ ಗುಡ್ ಹ್ಯೂಮನ್ ಲೈಫ್ ಅಂತ ಪ್ರತಿಯೊಬ್ಬರಿಗೂ ಇರುವಂತಹದ್ದು, ಅದು ಎಲ್ರಿಗೂ ಇರುವಂತಹದ್ದು. ಪ್ರತಿಯೊಬ್ಬರಿಗೂ ಕೇಳುವಂತಹದ್ದು ಇದೇನೆ. ಏನು? ನನ್ನ ಜೀವನ ಚೆನ್ನಾಗಿರಬೇಕು ಅಂತ ಯಾರಿಗಾದರೂ ಕೇಳಿ, ಕರೆಕ್ಟ್? ಇದನ್ನೇ ಹೇಳ್ತಾರೆ. ಏನು? ನನ್ನ ಜೀವನ ಚೆನ್ನಾಗಿರಬೇಕು, ನನ್ನ ಜೀವನ ಚೆನ್ನಾಗಿರಬೇಕು ಅಂತ.